ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಆ ರಾತ್ರಿ ಮತ್ತೆ ಶೈಲಜಾರವರು ಕರೆ ಮಾಡಿ ಮಗನಿಗೆ ಊಟ ಮಾಡಿ ಮಲಗಲು ಹೇಳಿದ್ರು. ಹಾಗೆ ರಾತ್ರಿ ಮುಗಿಯಿತು. ಮಾರನೇ ದಿವಸ ಬೆಳಗಿದ್ದು ಸ್ನಾನ ಮುಗಿಸಿ ಕಾಲೇಜು ಕ್ಲಾಸ್ ಒಂದರಲ್ಲಿ ತಯಾರು ಮಾಡಬೇಕಿದ್ದ ನೀರು ಶುದ್ಧೀಕರಿಸುವ ಮಾಡೆಲ್ ಕಡೆ ಗಮನ ಹರಿಸಿ ನಡೆದಿದ್ದ ದಚ್ಚು. ಆದರೆ ಕಣ್ಣಿಗೆ ದೇವತೆಯಂತೆ ಕಂಡಿದ್ದು ಲಂಗ ರವಿಕೆಯಲ್ಲಿ ಮುದ್ದಾಗಿ ರಾಯರ ವಿಗ್ರಹಕ್ಕೆ ನಮಿಸುತ್ತಿದ್ದ ಚಾರು. ಅವಳನ್ನು ನೋಡ್ತಾ ಅಲ್ಲೇ ನಿಲ್ತಾನೆ ದಚ್ಚು. ಮಾತಾಡಿಸಲು ಭಯ, ಆದರೆ ಅದೊಂದು ಲವ್ ಅಟ್ ಫಸ್ಟ್ ಸೈಟ್ ಎಂದರೂ ತಪ್ಪಿಲ್ಲ. ಆಕೆಯ ನಗುಮಗ ನೋಡಿ ತಾನು ನಕ್ಕವ. ಅವಳ ಅಂದಕ್ಕೆ ದೃಷ್ಟಿ ಬೊಟ್ಟಿನ ರೀತಿ ಕಾಣುತ್ತಿದ್ದ ಚುಕ್ಕಿ ನೋಡಿದ. ಆ ದಿನ ಮಳೆಯಲ್ಲಿ ಇದು ಕಾಣಲಿಲ್ಲ, ಆದರೆ ಇದು ಅವಳ ಗಲ್ಲಕ್ಕೆ ಹೇಳಿ ಮಾಡಿಸಿದ ಹಾಗಿದೆ ಎಂದ್ಕೊಂಡು ಆಕೆಯ ಪಾದ ನೋಡಲು ಒಂದು ಕಾಲಲ್ಲಿ ಗೆಜ್ಜೆ, ಮತ್ತೊಂದರಲ್ಲಿ ಖಾಲಿ. ತನ್ನ ಬಳಿ ಇದ್ದ ಗೆಜ್ಜೆ ತಂದು ಕೊಡೋಕೆ ಓಡಿದ ರೂಮಿನತ್ತ. ಬಂದು ತಂದು ಕೊಡೋ ಸಮಯಕ್ಕೆ ಆಕೆ ಮಾಯ. ಸಿಕ್ಕಾಕೊಳ್ಳೋಣ ಅಂತ ಸುಮ್ಮನಾದ. ಇತ್ತ ಚಾರು ಗೆಜ್ಜೆ ಕಳ್ಕೊಂಡು ಮನೆಗೆ ಹೋಗಿ ಆದ ಘಟನೆ ಗೊತ್ತಲ್ವಾ ನಿಮಗೆ. ಅಪ್ಪ ಸಂತೆಯಲ್ಲಿ ಗೆಜ್ಜೆ ತರೋವರೆಗೂ ಇನ್ನೊಂದು ಗೆಜ್ಜೆ ತೆರೆಯಲ್ಲ ಅಂತ ಹಠ ಹಿಡಿದಿದ್ಲು ಚಾರು. ಇನ್ನು ತನ್ನ ಸ್ನೇಹಿತೆಗಾಗಿ ಇನ್ನು 3-4 ದಿವಸ ಹುಡುಗಿರೋ ಹಾಸ್ಟೆಲ್ನಲ್ಲಿ ಇರುತ್ತೇನೆ ಎಂದು ಅಲ್ಲೇ ಇದ್ಲು. ತುಂಬ ಬಲವಾದ ಕಾರಣ ಅದು. ಆ ದಿನ ಹಾಗೆ ಕಳೀತು. ಎಂದಿನಂತೆ ಅಮ್ಮ ಕರೆ ಮಾಡಿ ಊಟ ಮಾಡಿ ಮಲಗಲು ಹೇಳಿದ್ರು ನಮ್ಮ ಎಬಿಗೆ. ಹಾಗೆ ಊಟ ಮಾಡಿ ರೂಮಿಗೆ ಬಂದಾಗ ಅಲ್ಲಿದ್ದ ಹುಡುಗರೆಲ್ಲ ಪಕ್ಕದ ಹುಡುಗಿರ ಹಾಸ್ಟೆಲ್ಗೆ ಹೋಗಲು ಹೊಂಚು ಹಾಕುತ್ತಿದ್ದದ್ದು ತಿಳಿದ. ಮಗ, ಆ ಕಾಂಪೌಂಡ್ ಹಾರೋದು ಕಷ್ಟವೇನಲ್ಲ ಕಣೋ, ಆದರೆ ಹತ್ತೋದು ಕಷ್ಟ. ಶಿವ ಹೇಳುವಾಗ, ಮಗ ಆ ಟೈಮ್ನಲ್ಲಿ ನನ್ನ ಡೌಗೆ ಹೇಳಿ ಸೆಕ್ಯೂರಿಟಿ ದಿಕ್ಕು ತಪ್ಪಿಸ್ತೀನಿ ಎಂದ ಅವನ್ಯಾರೋ ಹುಡುಗ. ವಾವ್, ಮತ್ತೇನು ಯೋಚನೆ, ನಡೀರಿ ಹೋಗೋಣ ರವಿ ಹೇಳಲು, ಹುಡುಗಿರೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ಅವನ್ಯಾರೋ ಇನ್ನೊಬ್ಬ ಕೇಳಲು, ಅವ್ರಿಗಷ್ಟು ಧೈರ್ಯ ಎಲ್ಲೋ ಬರುತ್ತೆ. ಶಿವು ನಗುತ್ತಾ ಹಾಸ್ಯ ಮಾಡ್ದ. ಸರಿ ಮಗ, ಸೆಕ್ಯೂರಿಟಿ 11 ಗಂಟೆಗೆ ಎಣ್ಣೆ ಅಂಗಡಿ ಹತ್ರ ಹೋಗ್ತಾನೆ. ನಮ್ಮ ಹುಡುಗ ಅವನಿಗೆ ಎಣ್ಣೆ ಕೊಟ್ಟು ನೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹಾಗೇನಾದರೂ ಆದರೆ ಅವನಿಗೊಂದಿಷ್ಟು ಲಂಚ ಕೊಟ್ಟು ಫ್ರೀ ಶೋ ನೋಡ್ಕೊಂಡು ಬರೋಣ ರವಿ ಹೇಳಲು, ಮಗ ಹುಡುಗಿರ್ ಹಾಸ್ಟೆಲ್ನಲ್ಲಿ ಏನು ಮಾಡ್ತಿರ್ತಾರೋ ಅವನ್ಯಾರೋ ಕೇಳುವಾಗ, ಇಲ್ಲಿ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರೋರು ಅಲ್ಲಿ ಮಂಡಿ ತನಕ ಬಟ್ಟೆ ಹಾಕೊಂಡು ಸಖತ್ ಸೆಕ್ಸಿಯಾಗಿ ಕಾಣಿಸ್ತಿರ್ತಾರೆ ಕಣೋ ಎಂದ ಶಿವ ಮಾತು ಇಳಿಸದ ದಚ್ಚು, ಶಿವು, ರವಿ ಏನ್ರು ಇದೆಲ್ಲ ತಪ್ಪು ಎನ್ನಲು, ಇವನೊಬ್ಬ ಉಪದೇಶಿ ಬಂದ ಎಂದು ಹಣೆ ಚೆಚ್ಕೊಂಡವರು, ನಿಂಗೆ ಹುಡುಗಿರ್ ಹಾಸ್ಟೆಲ್ಗೆ ಬರೋಕ್ಕಿಷ್ಟ ಇಲ್ಲ ಅಂದರೆ ಬರಬೇಡ. ನಾವು ಹೋಗೋದನ್ನು ಯಾರಿಗೂ ಹೇಳ್ದೆ ಮಲ್ಗು. ಅದೇನು ಗಂಡೋ ನೀನು, ಇವೆಲ್ಲ ಮಾಡೋಕ್ಕೆ ಹೇಳ್ತೀಯಾ? ಇವೆಲ್ಲ ಎಂಜಾಯ್ ಮಾಡೋ ಟೈಮ್ನಲ್ಲಿ ಮಾಡಬೇಕು ಮಗ. ಒಂದ್ಸತಿ ಬಂದು ನೋಡು, ಆಮೇಲೆ ನಿಂಗೆ ಮತ್ತೆ ನೋಡಬೇಕು ಅನಿಸುತ್ತೆ ಎಂದ ರವಿ. ಏನು ಬೇಡ ಹೋಗಿ ಎಂದು ರೂಮಲ್ಲೇ ಉಳಿದ ದಚ್ಚು. ಅವರೆಲ್ಲ ಹುಡುಗಿರೋ ಹಾಸ್ಟೆಲ್ಗೆ ಹೊಂಚಾಕಿ ಹೋದರು. ರಾತ್ರಿ 11 ಮೀರಿದ. ಹುಡುಗರೆಲ್ಲ ಹೊಂಚು ಹಾಕಿ ಸೆಕ್ಯೂರಿಟಿ ಗಾರ್ಡ್ನ ಎಣ್ಣೆ ಕೊಡಿಸಿ ತಂಪರ ಮಾಡಿಕೊಂಡ್ರು. ಕೆಲವೊಬ್ಬರು ಕಾಂಪೌಂಡ್ ಹಾರಿದ್ರೆ ಇನ್ನು ಕೆಲವರು ಗೇಟ್ ಮುಂಭಾಗದಿಂದಲೇ ಬಂದಿದ್ರು. ಹುಡುಗಿರೋ ಹಾಸ್ಟೆಲ್ ಅದು. ರಾಜ್ಯದ ಹಲವೆಡೆಯಿಂದ ಹುಡುಗಿರು ಬಂದು ತಂಗಿದ್ರು. ಅದರಲ್ಲೂ ಕೆಲ ಸಿಟಿ ಹುಡುಗಿರಿದ್ರು. ಈ ಶಿವ ಹಾಗೂ ರವಿ ಬಲೆಗೆ ಬಿದ್ದು ಅವರೆಲ್ಲ ಹಾಸ್ಟೆಲ್ ಸೇರೋಕೆ ಸಹಾಯ ಕೂಡ ಮಾಡಿದ್ರು. ಇಬ್ಬಿಬ್ಬರೇ ಹುಡುಗರು ಬೇರೆ ಬೇರೆ ಕಡೆಗೆ ಸಾಗಿದ್ರು, ಗುಂಪಿದ್ದರೆ ಸಿಕ್ಕಿ ಬೀಳುತ್ತೇವೆಂದು. ಕೆಲ ಹುಡುಗಿರು ಅವರ ಅಂದಾಜಿನಂತೆ ಕೊಂಚ ಮೈ ಕಾಣೋ ಬಟ್ಟೆಯಲ್ಲಿದ್ದರು. ಅವ್ರಿಗೇನು ಗೊತ್ತು ಈ ರೀತಿ ಹುಡುಗರು ಬರುತ್ತಾರೆ ಎಂದು. ಸಿಟಿ ಹುಡುಗಿರಂತೂ ಕೇಳೋದೇ ಬೇಡ. ಕೆಲವರಿಗೆ ಮೈ ಮೇಲೆ ಪುಟ್ಟ ಉಡುಗೆಗಳಾಕೋಕ್ಕೂ ಮೈ ಭಾರ ಎನ್ನುವಂತೆ ಇಷ್ಟು ಮಾನ ಮುಚ್ಕೊಂಡಿದ್ರು. ಇನ್ನು ನಮ್ಮ ಹಳ್ಳಿ ಹುಡುಗಿರು ಅವ್ರ ಶೈಲಿಯ ಲಂಗ ದಾವಣಿಯಲ್ಲೇ ಇದ್ದಾರೆ, ಕೆಲವರು ಚೂಡಿಯಲ್ಲೇ ಇದ್ದರು. ಪುಟ್ಟದಾಗಿ ತೆರೆದಿದ್ದ ಕಿಟಕಿಗಳಲ್ಲಿ ಕಣ್ಣಾಡಿ ಸುತ್ತ ಬಂದವರಿಗೆ ಒಂದು ರೂಮಲ್ಲಿ ಹುಡುಗಿರು ಹಾಡು ಕುಣಿತ ಮಾಡ್ತಿರೋದು ತಿಳಿಯುತ್ತೆ. ಅದರ ಕಡೆಗೆ ಬಂದು ನಿಂತು ನೋಡ್ತಾರೆ. ಸಿಟಿ ಹುಡುಗಿರ ಹಾಗೂ ಹಳ್ಳಿ ಹುಡುಗಿರ ಧಮಾಕ ಡ್ಯಾನ್ಸ್ ನಡೆಯುತ್ತಿರುತ್ತೆ. ಅಲ್ಲಿಗೆ ಬಂದು ನೋಡಲು ಹುಡುಗಿರು ಕೆಲವರು ಹುಡುಗರ ರೀತಿ ಬಟ್ಟೆ ಹಾಕ್ಕೊಂಡು, ಇನ್ನು ಕೆಲವರು ಹೆಂಗಸರಂತೆ ಸೀರೆ ಗೀರೆ ಹಾಕ್ಕೊಂಡು ಶೋ ಮಾಡ್ತಿದ್ರು. ರವಿ ಶಿವು ಜೊಲ್ಲು ಸುರಿಸುತ್ತಲೇ ಕಣ್ಣು ಮಿಟುಕಿಸದೆ ನೋಡ್ತಿದ್ರು. ಯಾವುದೋ ಒಂದು ಹುಡುಗಿ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಸೂಟು ಬೂಟು ಹಾಕ್ಕೊಂಡು ಅಲ್ಲೇ ಬಿದ್ದಿದ್ದ ಚಿಪ್ಸ್ ಪ್ಯಾಕ್ ಹಿಡ್ಕೊಂಡು ಥೇಟ್ ಸುಬ್ರಹ್ಮಣ್ಯ ಸರ್ ರೀತಿ ನಿಂತು ಪ್ರೇಮಲೋಕ ಸಿನಿಮಾದ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀನಿಲ್ಲಿ ಸೇರೋದು ಓದುವ ಸಲುವಾಗಿ ಎನ್ನುವ ಹಾಡಿಗೆ ನೃತ್ಯ ಪ್ರದರ್ಶನ ನೀಡ್ತಿದ್ಲು.
ಕೆಲ ಹುಡುಗಿರು ಹುಡುಗರ ಹಾಗೆ ಟೀ ಶರ್ಟ್ ಪ್ಯಾಂಟು ನಿಕ್ಕರ್ ಶರ್ಟ್ ಹಾಕೊಂಡು ರ್ಯಾಗಿಂಗ್ ಮಾಡುವ ರೀತಿ ಎದುರಿಗೆ ಬರುತ್ತಾ ಅದೇ ಹಾಡಿಗೆ ಅವಳ ಜೊತೆಗೆ ನೃತ್ಯ ಪ್ರದರ್ಶನ ಮಾಡಿದ್ರು. ಡ್ರಾಮಾ ಮುಂದುವರೆದಿತ್ತು. ಹುಡುಗರಿಗೆ ಒಳ್ಳೆ ಮಜಾ ಸಿಗ್ತಿತ್ತು. ಕೂದಲೇ ಹುಡುಗಿರ ನೋಡ್ತಾ ಈ ವಿಡಿಯೋ ಮಾಡ್ಕೊಂಡು ಇವ್ರಿಗೆಲ್ಲ ಸರಿಯಾಗಿ ಆಟ ಆಡಿಸ್ಬೇಕು ಎಂದು ಆಲೋಚಿಸುವ ಶಿವು ಫೋನ್ ಇದೆಯನ್ರೋ ಎಂದು ಕೇಳಿದಾಗ ಅವರೆಲ್ಲ ಇಲ್ಲ ಅಂದರು. ಎಂದಾಲೋಚಿಸಿ ಬಾಯ್ಸ್ ಹಾಸ್ಟೆಲ್ನಲ್ಲಿ ಉಳಿದಿದ್ದ ದಚ್ಚು ಸಹಾಯ ಪಡೆಯೋಣವೆಂದು ವಾರ್ಡನ್ಗೆ ಕಾಲ್ ಮಾಡಿ ದಚ್ಚುಗೆ ಫೋನ್ ತಗೊಂಡು ಬಾ ಅಂದರು. ಆತ ಹಿಂಜರಿದಾಗ ಗೇಟ್ ಹತ್ರ ಬಂದು ಕೊಟ್ಟು ಹೋಗೋ, ಸಿಂಪಲ್, ಬೇಗ ಬಾ ಎಂದು ಕರೆ ಕಟ್ ಮಾಡಿದ್ರು. ಆ ಹಾಡು ಮುಗಿದು ಮುಂದಿನ ಹಾಡು ನಮ್ಮ ಚಾರು ಕಡೆಯಿಂದ ಶುರುವಾಗಬೇಕಿತ್ತು. ಅಯ್ಯೋ ಈ ಹಾಡ, ಇಲ್ಲಪ್ಪ ನಂಗಾಗಲ್ಲ ಎನ್ನುತ್ತಿದ್ದ ಚಾರುಗೆ, ಹೇ ಝಾನ್ಸಿ ರಾಣಿ, ನಿಂಗಾಗಲ್ಲ ಅಂದರೆ ಇನ್ಯಾರಾದ್ರೂ ನಂಬ್ತಾರ, ಮಾಡೆ ಎಂದಳು ಅವಳ ಸ್ನೇಹಿತೆ ಸ್ಮಿತಾ. ನೀನು ಸುಮ್ಮನಿರು ಸ್ಮಿತಾ, ಆಗಲ್ಲ ಎಂದಳು. ನಾವೆಲ್ಲ ಮಾಡ್ತಿದ್ದೀವಿ ಅಲ್ವಾ, ಪ್ಲೀಸ್ ಚಾರು, ಎಲ್ಲ ಹುಡುಗಿರು ಕೇಳ್ಕೊಂಡ್ರು. ಅವರ ಚೀರುವಿಕೆ ಕೇಳಲಾಗದೆ ಆಯಿತು 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 ಕಾಲೆಳಿಬಾರ್ದು ಎಂದಾಗ ಆಯಿತು ಎಂದರು. ಹಾಗೆ ಹುಟ್ಟಿದ ಲಂಗಕ್ಕೆ ತನ್ನ ದಾವಣಿಯನ್ನು ಸಿಕ್ಕಿಸಿಕೊಂಡ ಚಾರು ಸೊಂಟ ಬಳಸೋಕೆ ಶುರು ಮಾಡಿದ್ಲು. ಅವಳನ್ನು ನೋಡುತ್ತಾ ಹುಡುಗಿರು ಓ ಎಂದು ಚೀರಿದ್ರೆ ಹುಡುಗರು ಯಾವುದೋ ಈ ಗೊಂಬೆ ಎಂದೇ ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಮಗ ಒಳ್ಳೆ ಬೆಣ್ಣೆ ಮುದ್ದೆ ಥರ ಇದ್ದಾಳಲ್ಲೋ ಎಂದು ಅವನ್ಯಾರೋ. ಏನು ಹುಡುಕುವೆ ನೀನು ನನ್ನಂದ ನೋಡಿ, ಏನು ನನಗಿಂತ ರತಿ ಬೇಕೇನೋ. ಈ ಹಾಡಿಗೆ ಚಾರು ಒಳ್ಳೆ ನೃತ್ಯಗಾತಿಯ ರೀತಿ ನೃತ್ಯ ಮಾಡಿದ್ದು ನಿಜ. ಒಳ್ಳೆ ಸಂಗೀತ ಬಲ್ಲ ಗಾಯಕಿಯೂ ಆಗಿದ್ಲು. ಆಕೆ ಕುಣಿಯುವುದರ ಜೊತೆ ಹಾಡುತ್ತಾ ಎಲ್ಲರನ್ನ ಮನರಂಜಿಸುವಾಗ ಆಕೆಯ ಕಣ್ಣಿಗೆ ಕಿಟಕಿಯ ಮರೆಯಲ್ಲಿ ನಿಂತಿದ್ದ ಹುಡುಗರು ಕಂಡ್ರು. ಹೇ ಯಾರೋ ನೀವು, ನಿಮ್ಮನ್ನೇ ಯಾರು ಎಂದು ಕೂಗಾಕಿ ಸೀದಾ ಹೊರಗಡೆ ಬಂದಾಗ ಆ ಹುಡುಗಿಯ ಕಂಡು ಎಲ್ಲ ಓಡಿದ್ರು. ನಿಂತ್ಕೊಳ್ಳಿ, ಹುಡುಗಿರೋ ಹಾಸ್ಟೆಲ್ಗೆ ಬರ್ತೀರಾ, ಇರಿ ನಿಲ್ಲಿ ಎಂದು ಆಕೆಯು ಹಿಂಬಾಲಿಸಿದ್ಲು. ಒಂದು ರೀತಿಯ ಪಿ.ಟಿ. ಉಷಾ ಎನ್ನುವ ಹಾಗಿತ್ತು ಆಕೆಯ ಓಟ, ದುರ್ಗಮ್ಮನ ನೋಟ. ದಚ್ಚು ಪಾಪ, ಅವನಿಗೆ ಭಯ. ಆದರೂ ಬೇರೆ ದಾರಿ ಕಾಣದೆ ಫೋನ್ ತರುವಾಗ ಎಲ್ಲ ಹುಡುಗರು ಓಡಿ ಬರ್ತಿದ್ದದ್ದು ನೋಡಿದ. ಕತ್ಲಾಗಿತ್ತಲ್ವಾ, ಎಲ್ಲರೂ ಮುಖ ಚಾರುಗೆ ಕಾಣಿಸ್ಲಿಲ್ಲ. ನಿಲ್ಲಿ ಎಂದು ಕೂಗುತ್ತಾ ಬರ್ತಿದ್ದವಳನ್ನು ನೋಡಿ, ಈ ಹುಡುಗಿನೇ ಅಲ್ವಾ ಗೆಜ್ಜೆ ಕಳ್ಕೊಂಡಿದ್ದು ಮೊನ್ನೆ, ಈಗಲೇ ಹೇಳ ಅವ್ರ ಗೆಜ್ಜೆ ನನ್ನ ಹತ್ರ ಇದೆ ಅಂತ ಎಂದು ಆಲೋಚಿಸುತ್ತಾ ಅಲ್ಲೇ ಇದ್ದಾಗ, ನಡೆಯೋ ಎಬಿ, ಆ ಹುಡುಗಿ ಬರ್ತಿದ್ದಾಳೆ ಎನ್ನುತ್ತಾ ಶಿವು ಓಡೋದ. ಆದರೆ ಮುಗ್ಧ ದಚ್ಚು ಚಾರು ಕಣ್ಣಿಗೆ ಬಿದ್ದು, ಆಕೆ ನಿಮಗೆಲ್ಲ ನಾಳೆ ಪ್ರಿನ್ಸಿಪಲ್ ಹತ್ರ ಸರಿಯಾಗಿ ಮಂಗಳಾರತಿ ಮಾಡಿಸ್ತೀನಿ ಇರಿ ಎಂದಾಗ ದಚ್ಚು ಕೈಯಲ್ಲಿ ಮೊಬೈಲ್ ಕಂಡಿತ್ತು ಚಾರುಗೆ. ಇದನ್ನೆಲ್ಲ ವಿಡಿಯೋ ಬೇರೆ ಮಾಡ್ತಿದ್ದೀರಾ, ಕೊಡೋ ಮೊಬೈಲ್ನ ಕೇಳುತ್ತಾ ಎದುರಿಗೆ ಬಂದಾಗ, ಇಲ್ಲ ನಂದೇನೂ ತಪ್ಪಿಲ್ಲ, ನಂಗೆ ಗೊತ್ತಿಲ್ಲ ಎಂದು ಓಡುತ್ತಾನೆ ದಚ್ಚು. ಅವನ ಮುಖ ಅಷ್ಟು ಕಾಣದೆ ಹೋದರೂ ಆ ಮೊಬೈಲ್ ನೋಡಿದ್ದವಳು ಅವನ ಕಬಡ್ಡಿ ಟೀ ಶರ್ಟ್ ಮೇಲೆ ಅಂಕಿ 7 ಕಂಡಿದ್ಲು. ನಾಳೆಗಿದೆ ಅವರಿಗೆ ಅಂತ ಹಲ್ಲು ಕುಟ್ಟಿ ಹೋದ್ಲು. ಇತ್ತ ಎಲ್ಲರೂ ಓಡುವಾಗ ರವಿ ಕಾಲಿಗೆ ತಾಗಿ ರೂಮ್ ಬಾಗಿಲ ಬಳಿ ಬಿದ್ದುಬಿಟ್ಟ. ಯಾರೂ ರೂಮಲ್ಲಿ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಆದರೆ ಸ್ಮಿತಾ ಮಾತ್ರ ಮಂಚದ ಮೇಲೆ ಇದ್ಲು. ಅವಳನ್ನು ನೋಡಿ, ಇವಳೇನಾದರೂ ನೋಡಿದ್ರೆ ಮುಗೀತು ಕತೆ ಎಂದುಕೊಂಡವ ಏಳುವಾಗ ಬಾಗಿಲು ಹಿಂದಕ್ಕೆ ತಳ್ಳಿದ, ಕೈ ತಪ್ಪಿ. ಆ ಸದ್ದಿಗೆ ಬಂದ್ಯ ಚಾರು, ಬಾ, ಆ ಹುಡುಗರು ಏನಾದರೂ ಸೆಕ್ಯೂರಿಟಿ ಅಂಕಲ್ ಯಾಕೆ ಬಿಟ್ರು ಅಂತೆ, ಏನು ಚಾರು ಕಾಲೇಜ್ ಹಾಸ್ಟೆಲ್ನಲ್ಲಿ ಸೇಫ್ಟಿ ಇಲ್ಲ ಅಂತ ಒಂದೇ ಸಮನೆ ಮಾತಾಡ್ತಿದ್ಲು. ಇವಳೇನಪ್ಪ ನನ್ನ ನೋಡ್ಲಿಲ್ವಾ ಎನ್ಕೊಂಡವ ಹಾಗೆ ಗಮನಿಸುವಾಗ, ಚಾರು ಬಟ್ಟೆ ಬದಲಿಸ್ಬೇಕು, ಬಾಗ್ಲು ಹಾಕು ಎಂದಳು ಸ್ಮಿತಾ. ಹಾಗೆ ಕೈ ಮುಂದೆ ಮಾಡ್ತಾ ತನ್ನ ಬಟ್ಟೆ ಎಲ್ಲಿದೆ ಎಂದು ಹುಡುಕ್ತಿದ್ಲು. ಇವಳು ಕೂಡಿನಾ, ವಾವ್ ಶಾಕ್ ಪಾಟ್ ಬಂತು ಎಂದುಕೊಂಡವ ಹಾಗೆ ನಿಂತಿರಲು ಪಾಪ ರಾತ್ರಿಯಾದರೆ ದೃಷ್ಟಿ ಕಳೆದುಕೊಳ್ಳುವ ಸ್ಮಿತಾ ಬಂದಿರುವುದು ಚಾರು ಎಂದು ತಿಳಿದು ತನ್ನ ಮೈಮೇಲಿದ್ದ ಬಟ್ಟೆ ಕಳಚೋಕೆ ಶುರು ಮಾಡ್ತಾಳೆ. ಹಾಕಿದ್ದ ದುಪ್ಪಟ ತೆರೆದವಳ ನೋಡುತ್ತಾ ಅಲ್ಲೇ ನಿಂತ್ಬಿಡ್ತಾನೆ ರವಿ. ಮೊದಲೇ ಕಂತ್ರಿ ಬುದ್ಧಿ ಇತ್ತು, ಏನನ್ನ ಬಯಸಿ ಬಂದಿದ್ನೋ ನೋಡುತ್ತಾ ಮಜಾ ತೆಗೆದುಕೊಳ್ಳೋ ಅವಕಾಶ ಲಭಿಸಿತ್ತು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.